ಕರ್ನಾಟಕದ ಮೋಸ್ಟ್ ವಾಂಟೆಡ್ ಲಿಸ್ಟ್ನಲ್ಲಿದ್ದ 6 ನಕ್ಸಲರು ಶರಣಾಗಿದ್ದಾರೆ. ಈ ಮೂಲಕ ಬಹುತೇಕ ಕಾಫಿ ನಾಡಿನ ಕಾಡಲ್ಲಿ ನಕ್ಸಲರ ಯುಗಾಂತ್ಯವಾಗಿದೆ. ಮಾಜಿ ನಕ್ಸಲ್ ನೂರ್ ಜುಲ್ಫಿಕರ್ ಶ್ರೀಧರ್ ನೇತೃತ್ವದಲ್ಲಿ ಸಿಎಂ ಸಿದ್ದರಾಮಯ್ಯ ಸಮ್ಮುಖದಲ್ಲಿ ಶಾಂತಿಗಾಗಿ ನಾಗರಿಕ ವೇದಿಕೆಯ ಅಡಿಯಲ್ಲಿ ಈ ನಕ್ಸಲರು ಶರಣಾಗಿದ್ದಾರೆ. ಚಿಕ್ಕಮಗಳೂರಿನ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್, ಎಸ್ಪಿ ವಿಕ್ರಮ್ ಆಮಟೆ ಮುಂದೆ ಶರಣಾಗಬೇಕಿತ್ತು. ಆದರೆ ಸಿಎಂ ತಮ್ಮ ಸಮ್ಮುಖದಲ್ಲೇ ಶರಣಾಗಬೇಕು ಅಂತ ಬಯಸಿದ್ರಿಂದ ಸಿಎಂ ಕಚೇರಿಯಲ್ಲಿ ಈ 6 ಜನ ನಕ್ಸಲರು ಶರಣಾಗಿದ್ದಾರೆ. ಇನ್ನು ಶರಣಾಗೋ ಮುನ್ನ ಇವರು ಕೆಲವೊಂದಷ್ಟು ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಟ್ಟಿದ್ದಾರೆ. ಹಾಗಿದ್ರೆ ನಕ್ಸಲರ ಬೇಡಿಕೆಗಳು ಏನೇನು, ಸರ್ಕಾರದ ಮುಂದೆ ಇಟ್ಟಿರುವಂತಹ ಡಿಮಾಂಡ್ಗಳು ಏನು ಅಂತ ನಾವು ನೋಡ್ತಾ ಹೋದ್ರೆ, ಮೊದಲನೇದಾಗಿ ಶರಣಾಗುವಂತಹ ನಕ್ಸಲರ ಆತ್ಮಗೌರವಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಧಕ್ಕೆ ಆಗಬಾರ್ದು. ಇದು ಬೇಡಿಕೆ ನಂಬರ್ 1. ಎರಡನೇದು, ಪ್ರಜಾತಾಂತ್ರಿಕ ಹೋರಾಟಕ್ಕೆ ಇವರು ಮುಂದೆ ಏನು ಕೈಗೊಳ್ತಾರೆ ಆ ಹೋರಾಟಗಳಿಗೆ ಯಾವುದೇ ತೊಡಕಾಗಬಾರ್ದು ಅನ್ನುವಂಥದ್ದು. ಹಾಗೂ ಮೂರನೇ ಬೇಡಿಕೆ, ಸಂಬಂಧ ಇಲ್ಲದೆ ಇವರ ಹೆಸರು ಇರುವಂತಹ ಪ್ರಕರಣದಿಂದ ಇವರನ್ನ ಕೈ ಬಿಡಬೇಕು, ಖುಲಾಸೆ ಮಾಡಬೇಕು ಅಂತ ಹೇಳಿ ತಮ್ಮ ಮೂರನೇ ಬೇಡಿಕೆಯನ್ನು ಸರ್ಕಾರದ ಮುಂದೆ ಇಟ್ಟಿದ್ದಾರೆ. ನಾಲ್ಕನೇದು, ಶರಣಾಗುವಂತಹ ನಕ್ಸಲರಿಗೆ ಬೇಗ ಜಾಮೀನಿನ ಮೇಲೆ ಬರೋಕೆ ಅಂದರೆ ಹೊರಗಡೆ ಬರೋಕೆ ಸರ್ಕಾರ ಸಹಕರಿಸಬೇಕು ಅಂತ ಒಂದು ಡಿಮ್ಯಾಂಡ್. ಇನ್ನು 5ನೇ ಬೇಡಿಕೆ, ವಿಶೇಷ ನ್ಯಾಯಾಲಯದಲ್ಲಿ ಅಂದರೆ ಯಾವೆಲ್ಲ ನಕ್ಸಲರ ಮೇಲೆ ಅಂದರೆ ಈ ನಕ್ಸಲರ ಮೇಲೆ ಕೇಸ್ಗಳು ದಾಖಲಾಗಿದ್ದಾವೋ ವಿಶೇಷ ನ್ಯಾಯಾಲಯದಲ್ಲಿ ಮೊಕದ್ದಮೆ ಇತ್ಯರ್ಥಕ್ಕೆ ಸರ್ಕಾರ ಸಹಕಾರ ಮಾಡಬೇಕು. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನ ಎಸ್ಟಾಬ್ಲಿಷ್ ಮಾಡಿ ಆದಷ್ಟು ಬೇಗ ಇವರ ಪ್ರಕರಣವನ್ನು ಇತ್ಯರ್ಥಪಡಿಸಬೇಕು ಅಂತ ಹೇಳಿ ಸರ್ಕಾರಕ್ಕೆ ಇವರು ಒಂದು ಒತ್ತಡವನ್ನು ಹಾಕಿದ್ದಾರೆ. ಅದರ ಜೊತೆಗೆ ಕೌಶಲ್ಯ ತರಬೇತಿಗೆ ಸಹಕಾರ ಮಾಡಬೇಕು ಹಾಗೂ ಕೊಟ್ಟ ಮಾತನ್ನು ಸರ್ಕಾರ ಉಳಿಸ್ಕೊಳ್ಬೇಕು ಅನ್ನುವಂಥ ಒಂದು ಡಿಮಾಂಡನ್ನು ಕೂಡ ನಕ್ಸಲರು ಈಗ ಮಾಡಿದ್ದಾರೆ. ಇನ್ನು ಸರ್ಕಾರಗಳು ಎಲ್ಲ ನಕ್ಸಲರ ಬಗ್ಗೆ ಅನುಕಂಪದಿಂದ ವರ್ತನೆ ತೋರಬೇಕು, ಕುಟುಂಬದ ಪರವಾಗಿ ಕೂಡ ಅನುಕಂಪದಿಂದ ವರ್ತನೆ ತೋರಬೇಕು. ಹಾಗೂ ಈ ಹಿಂದೆ ಶರಣಾದಂಥ ನಕ್ಸಲರೆಲ್ಲರಿಗೂ ಕೂಡ ನಮಗೇನು ಶರಣಾಗೋದಕ್ಕೆ ಒಂದು ಪ್ಯಾಕೇಜನ್ನು ಕೊಡ್ತಾ ಇದ್ದೀರಿ ಅದೇ ಪ್ಯಾಕೇಜನ್ನು ಹಿಂದೆ ಶರಣಾಗಿದ್ದಂಥ ನಕ್ಸಲರಿಗೂ ಕೂಡ ಕೊಡಬೇಕು ಅಂತ ಹೇಳಿ ನಕ್ಸಲರು ಈಗ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ. ಒಂದು ಲೈವ್ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಿ. ಸಿಎಂ ಸಿದ್ದರಾಮಯ್ಯ ಅವರ ಗೃಹ ಕಚೇರಿ ಕೃಷ್ಣಾದಲ್ಲಿ 6 ಜನ ನಕ್ಸಲರು ಈಗ ಶರಣಾಗಿದ್ದಾರೆ. ಅಂದರೆ ತಮ್ಮ ಶಸ್ತ್ರಗಳನ್ನ ತ್ಯಜಿಸಿ ಬಂದೂಕುಗಳನ್ನ ಕೆಳಗಿಳಿಸಿ ಮುಖ್ಯವಾಹಿನಿಗೆ ಬರೋದಕ್ಕೆ ಸರ್ಕಾರ ಯಾವ ರೀತಿ ಸಹಕಾರ ಕೊಡ್ತಾ ಇದೆ ಆ ಸಹಕಾರವನ್ನು ಒಪ್ಪಿಕೊಂಡು ಅವರು ಮುಖ್ಯವಾಹಿನಿ ಬರೋದಕ್ಕೆ ಈಗ ಸಿದ್ಧರಾಗ್ತಿದ್ದಾರೆ. ಸೊ ಇವರು ಚಿಕ್ಕಮಗಳೂರಿನ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಹಾಗೂ ಎಸ್ಪಿ ವಿಕ್ರಮ್ ಆಮಟೆ ಮುಂದೆ ಬೆಳಗ್ಗೆ ಶರಣಾಗಬೇಕಿತ್ತು. ಆದರೆ ಇವರ ಈ ಕಾರ್ಯಕ್ರಮ ಮುಂದೂಡ್ತಾ ಬಂತು. ಸಿಎಂ ಸಿದ್ದರಾಮಯ್ಯನವರು ತಮ್ಮ ಸಮ್ಮುಖದಲ್ಲೇ ಶರಣಾಗಬೇಕು ಅಂತ ಬಯಸಿದ್ರಿಂದ ಈಗ 6 ಜನ ನಕ್ಸಲರು ಚಿಕ್ಕಮಗಳೂರಿನಿಂದ ನೇರವಾಗಿ ಬೆಂಗಳೂರಿನ ಸಿಎಂ ಗೃಹ ಕಚೇರಿ ಕೃಷ್ಣಾ ಮುಂದೆ ಬಂದು ಅಲ್ಲಿ ಸಿಎಂ ಸಿದ್ದರಾಮಯ್ಯ ಸಮ್ಮುಖದಲ್ಲಿ ಈಗ ಶರಣಾಗಿದ್ದಾರೆ. ಇನ್ನು ಮುಂದೆ ಇವರ ಮೇಲೆ ಇರುವಂತಹ ಮೊಕದ್ದಮೆಗಳ ಒಂದು ವಿಚಾರಣೆ ನಡೆಯುತ್ತೆ, ಕೋರ್ಟ್ನಲ್ಲಿ ಕೇಸ್ ದಾಖಲಾಗುತ್ತೆ. ಇದಾದ ನಂತರ ಪೊಲೀಸರು ತಮ್ಮ ವಶಕ್ಕೆ ಇವ್ರನ್ನ ಪಡ್ಕೊಳ್ತಾರೆ. ಅದಾದ ಮೇಲೆ ಕೋರ್ಟ್ನಲ್ಲಿ ಯಾವೆಲ್ಲ ಪ್ರಕರಣದಲ್ಲಿ ಇವ್ರನ್ನ ಖುಲಾಸೆ ಮಾಡಬೇಕು, ಯಾವೆಲ್ಲ ಪ್ರಕರಣದಲ್ಲಿ ಇವರಿಗೆ ಜಾಮೀನು ಕೊಡಬೇಕು ಅಥವಾ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಶಿಕ್ಷೆ ಏನಿದೆ ಅದನ್ನು ಕೋರ್ಟ್ ಪ್ರಕಟಿಸುತ್ತೆ. ಸೊ ಒಂದು ರೀತಿ ಲೀಗಲ್ ಆಗಿ ಸಮಾಜದ ಮುಖ್ಯವಾಹಿನಿಗೆ ಬರೋದಕ್ಕೆ ಒಂದು ಮುನ್ನಡಿಯನ್ನು ಈಗ 6 ಜನ ನಕ್ಸಲರು ಮುಂದಿಟ್ಟಿದ್ದಾರೆ. ಇದರಿಂದಾಗಿ ಈ ಒಂದು ಬೆಳವಣಿಗೆಯಿಂದಾಗಿ ಕರ್ನಾಟಕದ ಚಿಕ್ಕಮಗಳೂರಿನ ಕಾಡಿನಲ್ಲಿ ನಕ್ಸಲರ ಅಟ್ಟಹಾಸ ಏನು ನಡೀತಾ ಇತ್ತು ಅಥವಾ ಕ್ರಾಂತಿ ಏನು ಇಷ್ಟು ವರ್ಷಗಳ ಕಾಲ 4 ದಶಕಗಳಿಂದ ನಡೀತಾ ಇತ್ತು ಆ ಕ್ರಾಂತಿ ಈಗ ಅಂತ್ಯವಾಗಿದೆ. ಕರ್ನಾಟಕ ನಕ್ಸಲ್ ಮುಕ್ತ ರಾಜ್ಯದ ಒಂದು ಹಾದಿಯಿತ್ತ ಹೆಜ್ಜೆ ಇಡ್ತಾ ಇದೆ. ನಮ್ಮ ಮುಖ್ಯವಾಹಿನಿಗೆ ಬರೋದಕ್ಕೆ ಸರ್ಕಾರ ಸಹಕಾರ ಕೋರಬೇಕು ಅಂತ ಹೇಳಿ ಮೊದಲೇ ಡಿಸೈಡ್ ಮಾಡಿದ್ರು. ಅದೇ ರೀತಿ ಕೆಲವೊಂದಷ್ಟು ಸಂಘಟನೆಗಳ ನೆರವಿನಿಂದಾಗಿ ಈಗ ಅವರು ಮುಖ್ಯವಾಹಿನಿಗೆ ಬರ್ತಾ ಇದ್ದಾರೆ. ಹಾಗೂ ಅವರ ಬೇಡಿಕೆಗಳು ಇಷ್ಟು ಬೇಡಿಕೆಗಳು ಏನಿದ್ದಾವೆ ಅದೆಲ್ಲವನ್ನು ಕೂಡ ಸರ್ಕಾರ ಈಡೇರಿಸುತ್ತೆ ಅನ್ನುವಂಥ ಒಂದು ಭರವಸೆಯನ್ನು ಈಗ ನಕ್ಸಲರು ಇಟ್ಟಿದ್ದಾರೆ ಸರ್ಕಾರದ ಮೇಲೆ. ಅದೇ ರೀತಿ ಸಿಎಂ ಸಿದ್ದರಾಮಯ್ಯ ಸಮ್ಮುಖದಲ್ಲಿ ಲೈವ್ ಆಗಿ ಅವರು ಯಾವ ರೀತಿ ಶರಣಾಗ್ತಿದ್ದಾರೆ ಆ ಲೈವ್ ದೃಶ್ಯಾವಳಿಗಳನ್ನ ನ್ಯೂಸ್ ಫಸ್ಟ್ನಲ್ಲಿ ನೀವು ಗಮನಿಸ್ತಾ ಇದ್ದೀರಿ. 6 ಜನ ನಕ್ಸಲರು, ಮುಂಡಗಾರು ಲತಾ ಸೇರಿದಂತೆ ವನಜಾಕ್ಷಿ ಹಾಗೂ ಸುಂದರಿ, ಈ ರೀತಿಯಾಗಿ 6 ನಕ್ಸಲರು ಈ 6 ನಕ್ಸಲರು ಈಗ ಸಿಎಂ ಸಿದ್ದರಾಮಯ್ಯ ಮುಂದೆ ಶರಣಾಗ್ತಾ ಇದ್ದಾರೆ. ಇವತ್ತಿನಿಂದ ನಮಗೂ ಕೂಡ ಸಮಾಜದಲ್ಲಿ ಒಂದು ಹೊಸ ಬದುಕನ್ನ ಕಟ್ಕೊಳ್ಬೇಕು, ಮುಖ್ಯವಾಹಿನಿಗೆ ಬರಬೇಕು, ಬೇರೆ ಎಲ್ಲ ನಾಗರಿಕರ ರೀತಿ ನಾವು ಕೂಡ ಬದುಕಬೇಕು ಅನ್ನುವಂಥ ಒಂದು ಅಭಿಲಾಷೆಯಿಂದ ಈ ನಕ್ಸಲರು ಇವತ್ತು ಶರಣಾಗಿದ್ದಾರೆ. ಆ ಒಂದು ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನ ನೀವು ನ್ಯೂಸ್ ಫಸ್ಟ್ನಲ್ಲಿ ಗಮನಿಸ್ತಾ ಇದ್ದೀರಿ. ಮುಂಡಗಾರು ಲತಾ ಅವ್ರನ್ನು ಕೂಡ ಈ ಒಂದು ಹೋರಾಟದ ನೇತೃತ್ವವನ್ನು ವಹಿಸಿದ್ರು, ಪ್ರಮುಖವಾದಂತಹ ನಕ್ಸಲ್ ನಾಯಕಿಯವರು, ಅವ್ರನ್ನು ಕೂಡ ನ್ಯೂಸ್ ಫಸ್ಟ್ ಸ್ಕ್ರೀನ್ನಲ್ಲಿ ಗಮನಿಸ್ತಾ ಇದ್ದೀರಿ.
ಮುಂಡಗಾರು ಲತಾ ಸೇರಿದಂತೆ 6 ಜನ ನಕ್ಸಲರು ಈಗ ಮಾಜಿ ನಕ್ಸಲರಾಗೋದಕ್ಕೆ ಹೊರಟಿದ್ದಾರೆ. ಸಮಾಜದ ಮುಖ್ಯವಾಹಿನಿಗೆ ಬರೋದಕ್ಕೆ ಅಭಿಲಾಷೆಯನ್ನ ವ್ಯಕ್ತಪಡಿಸಿದ್ದಾರೆ. ಅದೇ ರೀತಿ ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಿಎಂ ಸಿದ್ದರಾಮಯ್ಯ ಮುಂದೆ ಶರಣಾಗ್ತಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.